ಕೋಪ ಮಾಡ್ಕೊಳ್ಳೋದು ಮಾತ್ರ ಚೆನ್ನಾಗಿ ಕಲ್ತಿದ್ಯಾ. ಇಷ್ಟೇ ಚೆನ್ನಾಗಿ ಕೆಲಸ ಮಾಡೋದು ಕಲ್ತಿದ್ದಿದ್ರೆ ಈಗೇನು ಮಾಡೋಣ ಅಂತ್ಯಾ? ಇಲ್ಲಿ ಹತ್ತಿರದಲ್ಲಿ ಎಲ್ಲಾದರೂ ಗರಾಜ್ ಇದೆ ಅಂತ ವಿಚಾರಿಸ್ತೇನೆ. ಇದ್ರೆ ಹೋಗಿ ಮೆಕ್ಯಾನಿಕ್ನ ಕರ್ಕೊಂಬರ್ತೀನಿ ಸರ್. ಏಯ್ ಗಮಾಡ್, ನೀನು ಹೋಗಿ ಮೆಕ್ಯಾನಿಕ್ ಕರ್ಕೊಂಬರೋವರೆಗೂ ನಾನು ನನ್ನ ಸೆಕ್ರೆಟರಿ ಜೊತೆ ಕಾರ್ನಲ್ಲಿ ರೊಮ್ಯಾನ್ಸ್ ಮಾಡ್ತಾ ಕೂತ್ಕೊಳ್ಳ? ಏನು ಲುಕ್ ಕೊಡ್ತೀಯ? ನೀನು ಹೋಗಿ ಗ್ಯಾರೇಜ್ ಹಿಡ್ಕೊಂಡು ಮೆಕ್ಯಾನಿಕ್ ಕರ್ಕೊಂಬರೋವರೆಗೂ ನಾವಿಬ್ಬರಲ್ಲಿ ಕೂತ್ಕೊಂಡು ಏನು ಮಾಡೋದು? ನೋಡು ನೋಡು, ನೀನು ಹೋದ ತಕ್ಷಣ ಇಲ್ಲಿ ಏನೋ ರೇಪ್ ಸೀನ್ ನಡೀತು ಅಂತ ನನ್ನ ಸೆಕ್ರೆಟರಿ ಹೇಗೆ ಟೆನ್ಷನ್ ಆಗಿಬಿಟ್ಟಿದ್ದಾರೆ. ಒಬ್ಬನೇ ಬಿಟ್ಟು ಹೆಂಗೆ ಹೋಗ್ತೀಯಾ? ಅದಕ್ಕೆ ನಾನು ನನ್ನ ಸೆಕ್ರೆಟರಿ ಇಬ್ಬರು ಮುಂದೆ ಕೂತ್ಕೋತೀವಿ. ಸ್ವಲ್ಪ ದೂರ ತಳ್ಳು, ಯಾವುದಾದ್ರು ಗ್ಯಾರೇಜ್ ಸಿಗ್ಬೋದು. ಎಲ್ಲಿ ಹೋಗ್ತಾ ಇದ್ದೀರಿ ಮೇಡಮ್? ಸರ್ ಅವರೊಬ್ಬರೇ ತಳ್ತಿದ್ದಾರೆ ಸರ್. ಅವ್ರಿಗೆ ಕಷ್ಟ ಆಗುತ್ತೆ, ನಾನು ಹೆಲ್ಪ್ ಮಾಡ್ತೀನಿ. ನೀವು ಹೋಗೋವಾಗಿಲ್ಲ. ನೀವು ನನ್ನ ಸೆಕ್ರೆಟ್ರಿ, ಅವನು ನನ್ನ ಕಾರ್ ಡ್ರೈವರ್. ನನ್ನ ಪರ್ಮಿಷನ್ ಇಲ್ಲದೆ ನೀವು ಇಳಿಯೋ ಹಾಗಿಲ್ಲ. ಪಾಪ ಅವರೊಬ್ಬರಿಗೆ ಕಷ್ಟ ಆಗುತ್ತೆ ಸರ್. ಅವನು ಕಷ್ಟ ಪಡಬೇಕು, ಅವಾಗಲೇ ನಮಗೆ ಸುಖ. ನೀವು ಗಾದೆ ಮಾತು ಕೇಳಿಲ್ವಾ? ಕೈ ಕೆಸರಾದರೆ ಬಾಯಿ ಮೊಸರು ಅಂತ. ಅದನ್ನು ನಾನು ಸ್ವಲ್ಪ ಬದಲಾಯಿಸಿದ್ದೆ. ಕಂಡವ್ರ ಕೈ ಕೆಸರಾದರೆ ನಮ್ಮ ಬಾಯಿ ಮೊಸರು. ಸರ್ ಪ್ಲೀಸ್, ಅವರೊಬ್ಬರಿಗೆ ತಳ್ಳಕ್ಕೆ ಕಷ್ಟ ಆಗುತ್ತೆ, ನಾನು ಹೆಲ್ಪ್ ಮಾಡ್ತೀನಿ ಸರ್. ನಿಮ್ಗಿನ್ನೂ ಅರ್ಥ ಆಗಿಲ್ವಾ ಮೇಡಮ್? ನಾನು ಅವನು ಕಷ್ಟ ಪಡಲಿ ಅಂತಾನೆ ಅವನಿಗೆ ಕಾರ್ ತಳಿಸ್ತಾ ಇರೋದು. ನಿನ್ನೆ ನಡು ರಸ್ತೆನಲ್ಲಿ ಕಾರ್ ನಿಲ್ಲಿಸಿ ಡ್ಯೂಟಿ ಅವರ್ಸ್ ಮುಗೀತು ಅಂತ ಹೋಗ್ತಾನೆ. ಎಷ್ಟು ಸೊಕ್ಕು ಅವನಿಗೆ. ಅದಕ್ಕೆ ಅವನಿಗೆ ಈ ಪನಿಷ್ಮೆಂಟ್ ಕೊಡ್ತಾ ಇರೋದು. ಲೇ, ಕಾರ್ ಜೋರಾಗಿ ತಳ್ಳೋ, ಇಲ್ಲಿದ್ರೆ ಕಾರ್ ಹೇಗೋ ಸ್ಟಾರ್ಟ್ ಆಗೋದು.